ಇವತ್ತು ಸಕಲೇಶಪುರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನ ಇವತ್ತು ಪದಗ್ರಹಣ ಕಾರ್ಯಕ್ರಮ ಮಾಡಿ ಅಧಿಕಾರ ವಹಿಸ್ಕೊಂಡು ಈಗ ತಾನೇ ಅಧಿಕಾರಿಗಳು ಎಲ್ಲ ಇಲ್ಲೇ ಇದ್ದಾರೆ. ಇವತ್ತು ಸಕಲೇಶಪುರದ ಇತಿಹಾಸದಲ್ಲಿ ಈ ಪ್ರಾಧಿಕಾರ ಅನ್ನೋದು ಸಕಲೇಶಪುರದಲ್ಲಿ ಸುಮಾರು ಜನಕ್ಕೆ ಯಾರಿಗೂ ಗೊತ್ತಿದ್ದಿಲ್ಲ. ಇಲ್ಲಿ ಸಕಲೇಶಪುರದಲ್ಲಿ ತುಂಬ ಬಡ ಜನರಿಗೆ, ಮುದ್ದ ಜನಗಳಿಗೆ ಇಲ್ಲಿ ಏನೇನು ನಡೆಯುತ್ತೆ, ಏನಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನಾನು ಸುಮಾರು ಒಂದು 15 ವರ್ಷದಿಂದ ಮುನ್ಸಿಪಾಲ್ಟಿ ಮೆಂಬರ್ ಆಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಇಲ್ಲಿ ಯಾವುದೇ ರೀತಿ ಲೈಸೆನ್ಸ್ಗಳು ಮನೆ ಕಟ್ಟೋ ಯಾರೋ ಒಬ್ಬರು ಮನೆ ಕಟ್ಟೋಕ್ಕೆ ಲೈಸೆನ್ಸ್ ಕೇಳಿದ್ರೆ ಹಾಸನಕ್ಕೆ ಹೋಗಬೇಕಾಗಿತ್ತು. ಅವ್ರಿಗೆ ತುಂಬ ತೊಂದರೆ ಆಗೋದು. ಆಮೇಲೆ ಮೀಡಿಯೇಟರ್ಗಳು ಎಲ್ಲ ಅವ್ರಿಗೆ ಮಿಸ್ಗೈಡ್ ಮಾಡಿ ಎಲ್ಲ ಹೇಳ್ತಾಯಿದ್ರು ಹಂಗೆ ಹಿಂಗೆ ಅಂತ. ಅದಕ್ಕೋಸ್ಕರ ಇವತ್ತು ಮುರಳಿ ಅಣ್ಣ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುರಳಿ ಅಣ್ಣ ಈ ಪ್ರಾಬ್ಲಮ್ ನಡೀತಾ ಇದೆ ಅಂತ ಹೇಳಿ ಸಕಲೇಶಪುರಕ್ಕೆ ಪ್ರಾಧಿಕಾರ ತರಲೇಬೇಕು, ಜನಗಳಿಗೆ ಒಂದು ತೋರಿಸಲೇಬೇಕು ಇದೇನು ಅಂತ ಸಕಲೇಶಪುರದ ಜನರಿಗೆ ಗೊತ್ತಾಗಬೇಕು. ಲೈಸೆನ್ಸು, ಬಿಲ್ಡಿಂಗ್ ಲೈಸೆನ್ಸ್ ಆಗಲಿ, ಯಾವುದೇ ಒಂದು ಕಟ್ಟಡ ಲೈಸೆನ್ಸು, ಯಾವುದೇ ಒಂದು ಪರವಾನಗಿ ಪಡಿಬೇಕಂದ್ರೆ ಈ ಪ್ರಾಧಿಕಾರದ ಸವಲತ್ತುಗಳನ್ನ ಪಡಿಬೇಕು ಅಂತ ಗೊತ್ತಿದ್ದಿಲ್ಲ. ಈಗ ಮುರಳಿ ಅಣ್ಣ ಗೊತ್ತು ಮಾಡಿಸಿದ್ದಾರೆ. ಎಲ್ಲರೂ ನನಗೆ ಈ ಪ್ರಾಧಿಕಾರದ ಅಧ್ಯಕ್ಷ ಆಗೋಕ್ಕೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರು, ಮುರಳಿ ಅಣ್ಣ ಅವರು, ನಮ್ಮ ಸಂಸದರಾದ ಶ್ರೀಯಸ್ ಪಟೇಲ್ ಅವರು ಎಲ್ಲರೂ ನನಗೆ ಒಂದು, ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಣ್ಣ ಅವರು, ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರು ಎಲ್ಲರೂ ನನಗೆ ಸಹಕಾರ ಮಾಡಿ ಈ ಒಂದು ನನ್ನ ಮೇಲೆ ಭರವಸೆ ಇಟ್ಟು, ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಾನು ನಿಭಾಯಿಸ್ತೀನಿ. ಎಲ್ಲರಿಗೂ ಒಂದೇ ಸಮ ನೋಡಿಕೊಂಡೆ ನಾನು ಈ ಯಾವುದೇ ಇರೋದಂಗ ನಾನು ಇರ್ತೀನಿ. ಬಹಳ ಸಂತೋಷದ ದಿನ. ಯಾಕಂತ ಹೇಳಿದ್ರೆ ಕಳೆದ 15-20 ವರ್ಷದಿಂದಲೇ ಪ್ರಾಧಿಕಾರ ಆಗಬೇಕಿತ್ತು, ರಚನೆ ಆಗಬೇಕಿತ್ತು. ಕಾರಣಾಂತರಗಳಿಂದ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರು ಕೂಡ ಆಸಕ್ತಿ ತೋರದೇನೆ ಇವತ್ತು ಸಕಲೇಶಪುರ ತಾಲೂಕು ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ಗೊತ್ತಿದೆ. ಸಕಲೇಶಪುರ ತಾಲೂಕಿನ ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಬಟ್ ಆದರೆ ಈ ಸಕಲೇಶಪುರದಲ್ಲಿ ಇವತ್ತರೆಗೂ ಕೂಡ ಪ್ರಾಧಿಕಾರ ಇರಲಿಲ್ಲ. ನಾನು ಎಲ್ಲ ಮುಖಂಡರುಗಳಿಗೆ, ಎಲ್ಲ ನಾಯಕರುಗಳಿಗೆ ಭೇಟಿ ಮಾಡಿ ಈ ಸಕಲೇಶಪುರ ಯೋಜನಾ ಪ್ರಾಧಿಕಾರ ಮಾಡಬೇಕು, ಇದು ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಎಲ್ಲರತ್ರ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಆಗ್ಬೋದು, ನಮ್ಮ ಉಸ್ತುವಾರಿ ಸಚಿವರುಗಳಾಗ್ಬೋದು, ಮತ್ತು ಸಂಬಂಧಪಟ್ಟ ವೈದ್ಯ ಸುರೇಶನ್ ಅವರಾಗ್ಬೋದು, ಇವ್ರ ಹತ್ರ ಚರ್ಚೆ ಮಾಡಿ ಪ್ರಾಧಿಕಾರ ಮಾಡ್ಕೊಂಡು ಭಾಳ ಮುಂದುಳಿದಿದೆ. ನಮ್ಮ ತಾಲೂಕು ಜನಕ್ಕೆ ಬಾಯಲ್ಲಿ ಮಾತ್ರ ಭಾಳ ಮುಂದುಳಿದಿದೆ, ಆದರೆ ವೈಯಕ್ತಿಕವಾಗಿ ಭಾಳ ಹಿಂದೆ ಇದೆ ಅಂತ ಹೇಳಿ ಮನವರಿಕೆ ಮಾಡಿ ಈ ಪ್ರಾಧಿಕಾರ ಮಾಡೋದಕ್ಕೆ ಅವರೆಲ್ಲರೂ ಕೂಡ ಭಾಳ ಸಹಾಯ ಮಾಡಿದ್ದಾರೆ. ಸೊ ಅದರಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮುಫೀಸ್ ಅವರು ಇವತ್ತಿಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷರಾಗಿ, ಸದಸ್ಯರಾಗಿ ಸೇವೆ ಮಾಡಿ, ಮತ್ತು ಬೀಕರ ದೇವರಾಜ್ ಅವರಾಗ್ಬೋದು, ಶರಣ್ ಅವರಾಗ್ಬೋದು, ವಿಜಯರವರಾಗ್ಬೋದು, ಎಲ್ಲರೂ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಭಾಳ ಅನುಭವ ಇರ್ತಕ್ಕಂಥವ್ರು. ಇವತ್ತು ಈ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೈಯದ್ ಮುಫೀಸ್ ಅವರು ಇವತ್ತು ಚಾರ್ಜ್ನ ತೆಗೆದುಕೊಂಡಿದ್ದಾರೆ. ಅದೇ ಅವರಿಗೆ ಶುಭವಾಗಲಿ. ಮತ್ತು ಎಲ್ಲ ಮೆಂಬರ್ಗಳು, ಸದಸ್ಯರುಗಳು, ಬ್ಯಾಕ್ರಳ್ಳಿ ವಿಜಯಣ್ಣ ಆಗ್ಬೋದು, ಬೈಕರ ದೇವರಾಜಣ್ಣ ಆಗ್ಬೋದು, ನಮ್ಮ ಉದಯವರ ಶರಣಣ್ಣ ಆಗ್ಬೋದು, ಇವರೆಲ್ಲರೂ ಕೂಡ ಅನುಭವದ ರಾಜಕಾರಣಿಗಳು. ಇವರು ರಾಜಕಾರಣದಲ್ಲಿ ಬಡವರ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು. ಸೊ ಹಂಗಾಗಿ ನಾವು ನಮ್ಮ ಮುಖಂಡರುಗಳು, ನಾಯಕರುಗಳು, ಚಂದ್ರಣ್ಣವರೆಲ್ಲ ಕೂತು ಚರ್ಚೆ ಮಾಡಿ ಸೊ ಎಲ್ಲ ಜನಾಂಗಕ್ಕೂ ಕೂಡ ಒಂದೊಂದು ಅಧಿಕಾರಾವಧಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಆಗ್ಬೋದು, ರಾಜ್ಯದಲ್ಲಿ ಆಗ್ಬೋದು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಾವು ಮಾತಾಡ್ತೀವಿ. ಅದರಂತೆ ಎಲ್ಲ ಜನಾಂಗಕ್ಕೂ ಅಧಿಕಾರ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಅವ್ರ ಮೇಲೆ ಕೂಡ ಭರವಸೆ ಇದೆ. ಈ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಯಾರಿಗೂ ಕೂಡ ಕಿಂಚಿತ್ತಷ್ಟು ನೋವಾಗ್ದೇನೆ, ಅವ್ರ ಹತ್ರ ಯಾವುದೇ ರೀತಿ ಏನನ್ನು ಅಪೇಕ್ಷೆ ಪಡೆದೇನೆ ಅವ್ರಿಗೆಲ್ಲ ಸೇವೆ ಮಾಡಬೇಕು. ಸೇವೆ ಮಾಡಿ ಎಲ್ಲರೂ ನಾನು ಪಕ್ಷಾತೀತವಾಗಿ
ಧರ್ಮಾತೀತವಾಗಿ ಎಲ್ಲರನ್ನೂ ಕೂಡ ಸಹಬಾಳ್ವೆಯಾಗಿ ಒಂದಾಗಿ ತೆಗೆದುಕೊಂಡೋಗುವಂಥ ಕೆಲಸ ಈ ಪ್ರಾಧಿಕಾರದ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇವರಿಗೆಲ್ಲ ಶುಭವಾಗಲಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಸರಿಪಡಿಸುವಂಥ ಕೆಲಸ ಮಾಡಬೇಕು, ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ಎಲ್ಲ ಹಂತವಾಗಿ ನಾವು ಒಂದೇ ಸರಿ ಮಾಡ್ತೀವಿ ಅಂತ ಹೇಳಿ ಜನಗಳ ಹತ್ರ ಸುಳ್ಳು ಹೇಳಲಿಕ್ಕೆ ಹೋಗೋದಿಲ್ಲ. ಹಂತವಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ಜನಗಳ ಅಪೇಕ್ಷೆ, ಜನಗಳ ಮನವರಿಕೆ ಮಾಡಿ, ಸೊ ಜನಗಳ ಅಹವಾಲು ಏನಿದೆ ಅದನ್ನು ಸ್ವೀಕಾರ ಮಾಡಿ ಯಾವ್ಯಾವ ಹಂತವಾಗಿ ಕೆಲಸ ಮಾಡುವಂಥ ಕೆಲಸನ ನಾವು ಮಾಡೋಣ. ನಮ್ಮ ಸರ್ಕಾರದಲ್ಲೂ ಮಾಡೋಣ. ಈ ಪ್ರಾಧಿಕಾರದ ಅಡಿಯಲ್ಲಿ ಏನೇನು ಸರ್ಕಾರಿ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಈ ಪ್ರಾಧಿಕಾರದ ಅವಧಿನಲ್ಲಿ ಏನೇನು ಕೆಲಸ ಮಾಡ್ಬೋದು, ಸೊ ಅದರ ಅಡಿಯಲ್ಲಿ ಅವೆಲ್ಲ ಕೂಡ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ಅಧ್ಯಕ್ಷರಿಗೆ ಸದಸ್ಯರಿಗೆಲ್ಲ ಆ ಭಗವಂತ ಒಳ್ಳೇದು ಮಾಡಲಿ. ನಾವು ನಮ್ಮ ಮುಖಂಡಗಳು ಕಾರ್ಯಕರ್ತರು ಎಲ್ಲ ನಿಮ್ಮ ಜೊತೆಲಿರ್ತೀವಿ. ನೀವು ಯಾವುದಕ್ಕೂ ಕೂಡ ಅಂಜೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತಾಡ್ತೀನಿ. ಭಾರಿ ವಿಶೇಷವಾದ ದಿನ ಇವತ್ತು. ಸಕಲೇಶ್ವರಕ್ಕೆ ಪ್ರಾಧಿಕಾರಗಳು ಬಂದು ಎಲ್ಲ ದಿನ ತಾಲೂಕುಗಳಲ್ಲೂ ಆದರೂ ಸಕಲೇಶ್ವರ ತಾಲೂಕಿನಲ್ಲಿ 20 ವರ್ಷದಿಂದ ನೆರೆಗುಡಿ ಬಂದಿದೆ. ನಾವು ಮುರಳಿ ಅವರು ಕೂತ್ಕೊಂಡು ಒಂದು ದಿವಸ ಮಾತಾಡ್ತಾ ಯಾವುದೋ ಒಂದು ಇದಕ್ಕೆ ಟೌನ್ ಪ್ಲಾನಿಂಗ್ ರಮೇಶ್ ಅವರಿಗೆ ಫೋನ್ ಮಾಡಿ ಇದಾಗಬೇಕು ಅದಾಗಬೇಕು ಅಂತ ಹೇಳಿದಾಗ ನಾವೇ ಹೇಳಿದೆ ಒಂದು ದಿವಸ ಇದನ್ನು ಪ್ರಾಧಿಕಾರ ಮಾಡಬೇಕು, ಎಲ್ಲ ಕಡೆ ಆಗಿದೆ ಇದಾಗಲಿಲ್ಲ ಅನ್ನೋದಕ್ಕೆ ನಾವು ಮುರಳಿ ಅವರು ನಮ್ಮ ನಗರಾಭಿವೃದ್ಧಿ ಹಾಸನ ಟೌನ್ ಪ್ಲಾನಿಂಗ್ ರಮೇಶ್ ಅವರು ಸೇರಿ ಒಂದಿನ ನಮ್ಮದೇ ವೆಹಿಕಲಲ್ಲಿ ಒಂದು ರೌಂಡ್ ಇಡೀ ಸಕಲೇಶ್ಪುರ ವ್ಯಾಪ್ತಿನ ಅವರಿಗೆ ತೋರಿಸ್ಕೊಂಡು ಅವರು ಇದನ್ನು ಭಾರಿ ಅತಿ ಶೀಘ್ರದಲ್ಲಿ ರಮೇಶ್ ಅವರು ಪೇಪರ್ ವರ್ಕ್ ಮಾಡಿದರು. ಮುರಳಿಯವರು ಸರ್ಕಾರದಲ್ಲಿ ಹೋಗಿ ಕೆಲಸ ಮಾಡಿಸಿ ಇಷ್ಟು ಬೇಗ ಆಗ್ತದೆ ಅಂತ ನಾವು ನೆನೆಸಿದ್ವಿ. ಬಟ್ ಇದನ್ನು ಮುರಳಿಯವರು ರಮೇಶ್ ಅವರು ನಾವು ಇದು ಕೊಟ್ಟು ಇದು ಮಾಡೋದ್ರಿಂದ ಇಷ್ಟು ಬೇಗ ಆಗಿ ಇದೊಂದು ಕಾರ್ಯರೂಪಕ್ಕೆ ಬಂದಿದೆ. ಅದರಂತೆ ಈಗ ಅಧ್ಯಕ್ಷರನ್ನ ಯಾರನ್ನ ಮಾಡೋದು ಅಂತ ಕ್ವಶನ್ ಇತ್ತು. ಈಗ ಕೆಲಸ ಮಾಡೋಂಥವ್ರು ಬೇಕಲ್ದೇ ಈಗ ಅಧ್ಯಕ್ಷರದು ಪ್ರಾಧಿಕಾರಕ್ಕೆ ಒಂದು ದಿವಸ ಬಂದು ಕೂರ್ದಲ್ಲೇ ಇರೋಂಥ ಅಧ್ಯಕ್ಷರುಗಳನ್ನ ಮಾಡಿದರೆ ನಮಗೇನು ಪ್ರಯೋಜನ ಆಗಲ್ಲ. ಸೈಯದ್ ಮುಫೀಜ್ ಅವರು ಇಲ್ಲಿ ಮುನ್ಸಿಪಾಲ್ಟಿಲಿ ಈ 15 ವರ್ಷ ಇವರಿಗೆ ಕೌನ್ಸಿಲರ್ ಆಗಿ ಪ್ರೆಸಿಡೆಂಟ್ ಆಗಿ ಅನುಭವ ಇದೆ. ಅವರನ್ನೇ ಮಾಡಿದರೆ ಒಳ್ಳೆಯದು. ನಾಳೆ ಬೆಳಗ್ಗೆ ಟೌನ್ನಲ್ಲಿ ಇವತ್ತು ಈ ಡೆವಲಪ್ಮೆಂಟ್ ಏನು, ಯಾವ್ಯಾವುದು ಪರಿಸ್ಥಿತಿ, ಯಾವ್ಯಾವ ವಾರ್ಡಲ್ಲಿ 23 ವಾರ್ಡಲ್ಲಿ ಏನಿದೆ ಅಂತ ಗೊತ್ತು. ಮತ್ತು ಈಗ 20 ಹಳ್ಳಿಗಳನ್ನ ಸೇರಿಸಿ ನಾವು ಈ ಪ್ರಾಧಿಕಾರನ ಮಾಡಿದ್ದಾರೆ. ಅದಕ್ಕೆಲ್ಲ ನಮ್ಮ ರಮೇಶ್ ಅವರು ಪೂರ್ವಭಾವಿ ಎಲ್ಲ ಹೇಳಿಕೊಟ್ಟು ನಮಗೆ ಇದನ್ನೆಲ್ಲ ಈ ಕಾರ್ಯರೂಪ ತರಕ್ಕೆ ಆ ಮನುಷ್ಯನೇ ನಮಗೆ ತುಂಬ ಉಪಕಾರ ಮಾಡಿದ್ರು. ಅದರಂತೆ ಈಗ ಮುರಳಿ ಮುಫೀಜ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ. ಮುಂದೆ ನಮಗೆ ಯಾವುದೇ ನಮ್ಮ ಸಕಲೇಶ್ಪುರ ಜನರಿಗೆ ಯಾವ ಒಂದು ಕೆಲಸಕ್ಕೂ ತಪ್ಪಾಗಿ ಆಗದಲ್ಲೇ ಎಲ್ಲರನ್ನ ಸರಿಯಾಗಿ ಮಾಡಬೇಕು ಅಂತ ಹೇಳಿ ಅವರಿಗೂ ಹೇಳ್ತಾ ಈ ಪ್ರಾಧಿಕಾರ ಒಂದು ನಮ್ಮ ಹಾಸನ ಜಿಲ್ಲೆ ಅಥವಾ ಕರ್ನಾಟಕದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದೆ ಅಂತ ಹೋಗಬೇಕು ಅಂತ ಹೇಳಿ ಆಫೀಸರ್ಗೂ ಹೇಳಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಈಗ ಅವರು ಹೇಳಿದ್ದು ಅಷ್ಟೇ ನಾನು ಮಾಡ್ತೀನಿ ಅಂತ. ಇಲ್ಲಿ ಯಾವುದೇ ಈ ಸದಸ್ಯರುಗಳಾಗಲಿ ಒಂದು ಈ ಆಫೀಸ್ ಬಾಗಿಲು ಕಾಯುವಂಥದ್ದು ಈ ರೋಲ್ ಕಾಲ್ಗಳನ್ನೆಲ್ಲ 100% ನಿಲ್ಲಿಸ್ತೀವಿ ಅಂತ ಅವರೇ ಹೇಳಿದರು. ಅದು ನಿಲ್ಲಿಸಿದ್ರೆ ನಮ್ಮ ಬಡ ಜನಗಳಿಗೆ ಸಕಲೇಶ್ಪುರದ ಈ ಸಕಲೇಶ್ಪುರ ಇವತ್ತು ಟೂರಿಸಮ್ನಲ್ಲಿ ನಂಬರ್ 1 ಇದೆ. ಇಲ್ಲಿ ಬಂದವರೆಲ್ಲರೂ ಏನ್ರಿ ನಿಮ್ಮ ಸಕಲೇಶ್ಪುರ ಈ ಥರ ಇಟ್ಕೊಂಡಿದ್ದೀರಿ ಅಂತಿದ್ದಾರೆ. ಆದ್ದರಿಂದ ಇದನ್ನು ನೆಟ್ಟಿಗೆ ಅವರು ಎಲ್ಲ ಮಾಡಿ ಒಂದು ತೋರಿಸಿದ್ರೆ ಮುಂದೆ ಬರುವಂಥವ್ರು ಇವ್ರು ಮಾಡಿದ್ರೆ ಯಾರೋ ನೆಕ್ಸ್ಟ್ ಇವ್ರದ್ದು ಚೇಂಜ್ ಆಗಿ ಬೇರೆ ಬರುವಂಥವ್ರಿಗೂ ಸುಲಭವಾಗ್ತದೆ. ಮಾರ್ಗದರ್ಶನವಾಗಿ ಮುಫೀಜ್ ಅವರು ಇರ್ತಾರೆ ಅಂತೇಳಿ ನನ್ನ ಎಲ್ಲರಿಗೂ ನಮಸ್ಕಾರ ಮಾಡಿ ನಾನು 2 ಮಾತು.
ಈ ಕಡೆ